ಹಾಯ್ K16 ರಾಜ್ ಜಡಕುಂಟೆ. ಶೂನ್ಯವು ಆಷಾಢ. ಈ ದಿನಗಳಲ್ಲಿ ಶುಭ ಕಾರ್ಯಗಳು ಮಾಡಬಾರ್ದು ಅಂತಾರೆ. ಈಗ ಯಾತು ಕೇಳಲ್ಲ, ಕಾಲ ಬದಲಾದಂಗೆ ಜನ ಬದಲಾದಂಗೆ. ಈಗಿನ ಶೂನ್ಯದ ಅಮಾವಾಸ್ಯೆ ಮುಗೀತು. ಇಪ್ಪಟ್ಟು ಶುಭ ಕಾರ್ಯಗಳು ಶುರು. ನಾಮಕರಣ, ತಲೆ ಕೂದಲು, ಗೃಹ ಪ್ರವೇಶ, ಮದುವೆ ಬರ್ತಾರೆ. ರಾಜ್ ಜಡಕುಂಟೆ ಬನ್ನಿ ಅಂತಾರೆ ಪ್ರೀತಿಯಿಂದ. ಆತ್ಮೀಯ ಹಿತೈಷಿಗಳು ಊರ ಮಂದಿ ಅಲ್ಲ. ರಾಜ್ ಜಡಕುಂಟೆ ಯಾವಾಗ ಮದುವೆ ಅಂತಾರೆ. ಏನು ಮಾಡಲಿ, ಮದುವೆ ಆಗಲಿಲ್ದರ ಪಾಡು ದೇವ್ರಿಗೆ ಪ್ರೀತಿ ಅನಿಸುತ್ತೆ. ಓ ದೇವರೇ, ಎಷ್ಟೋ ಜನ ಮದುವೆ ಆಗದ ಉಳ್ಕೊಂಡಿದ್ದಾರೆ. ಕಾರಣ ಹತ್ತಾರು. ಹೆಣ್ಣು ಸಿಗಲ್ಲ, ಹಳ್ಳಿ ಜನ ಅಂತ, ಓದಿಲ್ಲ ಅಂತ, ಉದ್ಯೋಗದಲ್ಲಿಲ್ಲ ಅಂತ, ರೈತರಂತ, ಹೀಗೆ ಪ್ರಶ್ನೆ ಒಂದಾದರೆ ಉತ್ತರಗಳು ಹುಡ್ಕೊಂಡು ಹೋದರೆ ನೂರಾರು ಸಿಗ್ತವೆ. ನಿಜ ತುಂಬ ಬೇಜಾರಾಗುತ್ತೆ ನೋಡಿ. ದೇವರೇ, ಇಂಥ ಕಾರ್ಡ್ ಮಾಡಿಸಿ ನಮ್ಮ ಮದುವೆಗೆ ಬನ್ನಿ ಅಂತ ಕರೆಯೋ ಅವಕಾಶ ಆ ದಿನ ಯಾವಾಗ ಬರುತ್ತಪ್ಪ? ಇಷ್ಟಪಟ್ಟವಳು ಅಥವಾ ಮನಸ್ಸಲ್ಲಿರೋಳು ಮನೆಯವ್ರು ಮೆಚ್ಚಿದ್ದ ಹುಡುಗಿನ ಆಗ್ಬಿಡೋಣ. ಬೇಗ ಒಂದು ಹುಡುಗಿ ಕರುಣಿಸಪ್ಪ. ರಾಜ್ ಜಡಕುಂಟೆ ಹೆಸ್ರಿಗೆ ಅವಳ ಹೆಸರು ಸೇರ್ಸಪ್ಪ. ಇಂಥ ದಿನ ಯಾವಾಗ ಬರುತ್ತಪ್ಪ? ಎಲ್ಲರೂ ಕರೆಯೋ ಅವಕಾಶ. ಎಲ್ಲಾದರೂ ಕೇಳ್ತಾರೆ, ರಾಜ್ ಜಡಕುಂಟೆ ಮದುವೆ ಯಾವಾಗ ಅಂತ.